ಪ್ರವಚನಗಳೇ ಸರ್ವಸ್ವ. ಪ್ರವಚನಗಳಿಂದಲೇ ಜನರ ಜೀವನ ಪರಿಪೂರ್ಣ ಅಂತ ಬದುಕಿದ್ರು ಸಂತ ಶ್ರೀ ಸಿದ್ದೇಶ್ವರ ಶ್ರೀಗಳು. ಜೀವನದಲ್ಲಿ ಒಳ್ಳೆಯದೇನು ಕೆಟ್ಟದ್ದೇನು ಅನ್ನೋದನ್ನ ಹೇಳಿಕೊಟ್ಟಿದ್ರು. ಹಾಗಾದ್ರೆ ಸಿದ್ದೇಶ್ವರ ಶ್ರೀಗಳು ಪ್ರೀತಿ ಮತ್ತು ದ್ವೇಷದ ಬಗ್ಗೆ ಹೇಳಿದ್ದಾದ್ರೂ ಏನು, ಸಂಸಾರದ ಬಗ್ಗೆ ಅವರು ಕೊಟ್ಟ ಸಂದೇಶಗಳೇನು ಅನ್ನೋದನ್ನ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಸರಳ ಸಜ್ಜನಿಕೆಯ ವ್ಯಕ್ತಿ, ಪ್ರವಚನಗಳ ಚೇತನ. ಕಾವಿ ತೊಡೆದಿದ್ದರೂ ಶ್ರೇಷ್ಠ ಶ್ರೀಗಳಾಗಿದ್ದರು. ಸರಳ ಸಜ್ಜನಿಕೆಯೇ ನನ್ನ ಆಸ್ತಿ ಅಂತ ಬದುಕಿದವರು ಸಿದ್ದೇಶ್ವರ ಶ್ರೀಗಳು. ಅವರು ಎಂದಿಗೂ ಯಾರಿಗೂ ಹೀಗೇ ಬದುಕಿ ಅಂತ ಹೇಳಲಿಲ್ಲ, ಆದ್ರೆ ಹೇಗೆ ಬದುಕಬಾರದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು. ಯಾವುದರಿಂದ ದೂರ ಇರಬೇಕು, ಯಾವ ರೀತಿ ನಡೆದುಕೊಳ್ಬೇಕು, ಯಾವುದಕ್ಕೆ ಆಸೆ ಪಡಬಾರದು ಅನ್ನೋದ್ರ ಬಗ್ಗೆ ಬೋಧನೆ ಮಾಡಿದ್ರು. ತಮ್ಮಂತೆಯೇ ಇರಬೇಕು ಅಂತ ಯಾರಿಗೂ ಹೇಳಲಿಲ್ಲ, ನೆಮ್ಮದಿಯಿಂದ ಬದುಕುವುದಕ್ಕೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು. ಸಿದ್ದೇಶ್ವರ ಶ್ರೀಗಳು ನಡೆದಾಡುವ ಜ್ಞಾನ ಭಂಡಾರವಾಗಿದ್ರು. ತಮ್ಮ ಜ್ಞಾನವನ್ನ ಬೇರೆಯವರಿಗೆ ಹಂಚುವುದರಲ್ಲೇ ಜೀವನದ ಸಾರ್ಥಕತೆ ಕಂಡುಕೊಳ್ತಾ ಇದ್ರು. ಪ್ರಖರ ಆಧ್ಯಾತ್ಮಿಕ ಸನ್ಯಾಸ ಜೀವಿಯಾಗಿದ್ದ ಸಿದ್ದೇಶ್ವರ ಮಹಾಸ್ವಾಮಿಗಳು ಪೂರ್ವಾಶ್ರಮದ ಜೊತೆ ಯಾವ ಬಾಂಧವ್ಯವನ್ನೂ ಹೊಂದಿರಲಿಲ್ಲ. ತಂದೆ ತಾಯಿ ದೈವಾಧೀನರಾದಾಗಲೂ ಅವರು ಬಿಜ್ಜರಿಗೆ ಹೋಗಲಿಲ್ಲ. ಸನ್ಯಾಸತ್ವದ ತತ್ವಗಳನ್ನ ಮೀರಲಿಲ್ಲ. ಕೊನೆಗೆ ತಮ್ಮನ್ನ ಇಹಲೋಕಕ್ಕೆ ಕಳಿಸಿಕೊಡುವಾಗಲೂ ಯಾವ ಆಡಂಬರ ಇರಬಾರದು ಅಂತಲೇ ಹೇಳಿದ್ರು. ನಿಜಕ್ಕೂ ಇಂಥ ಒಬ್ಬ ಜ್ಞಾನಯೋಗಿ ನಮ್ಮ ಮಧ್ಯೆ ಇದ್ದರು ಅನ್ನೋದೇ ಹೆಮ್ಮೆಯ ವಿಚಾರ. ಅವರು ದೈಹಿಕವಾಗಿ ಇಲ್ಲದೇ ಇದ್ರೂ ಅವರ ಪ್ರವಚನಗಳು ನಮ್ಮೊಂದಿಗೆ ಉಳಿದುಕೊಂಡಿರುವುದು ನಮ್ಮ ಅದೃಷ್ಟ. ಯಾವುದನ್ನ ನಮ್ಮಲ್ಲಿ ಇಟ್ಕೊಳ್ಬೇಕು, ಯಾವುದನ್ನ ಬಿಡಬೇಕು. ಹೌದು, ಸಿದ್ದೇಶ್ವರ ಶ್ರೀಗಳ ಒಂದೊಂದು ಮಾತುಗಳು ಸಹ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಮನಸ್ಸನ್ನ ಸೇರಿಕೊಳ್ಳುತ್ತೆ. ನಮ್ಮನ್ನ ಕೆಲವೇ ದಿನಗಳಲ್ಲಿ ಬದಲಾವಣೆ ಮಾಡಿಬಿಡುತ್ತೆ. ನಾವು ಕೆಟ್ಟದಾಗಿ ಬದುಕೋದು, ಒಳ್ಳೆಯವರಾಗಿ ಬದುಕೋದು ನಮ್ಮ ಕೈನಲ್ಲೇ ಇರುತ್ತೆ. ನಾವು ಆಯ್ಕೆ ಮಾಡಿಕೊಳ್ಳೋ ವಿಧಾನ, ನಾವು ಆಯ್ಕೆ ಮಾಡಿಕೊಳ್ಳೋ ನೀತಿಗಳು ನಮ್ಮನ್ನ ಒಳ್ಳೆಯವನ ಕೆಟ್ಟವನ ಅಂತ ನಿರ್ಧರಿಸುತ್ತೆ. ಹಾಗಾಗಿ ಕೇಳಿದ ಕೆಟ್ಟದ್ದನ್ನ ಅಲ್ಲೇ ಬಿಡಬೇಕು. ಒಳ್ಳೆಯ ರೀತಿ ಬದುಕೋ ಉಪದೇಶಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ. ಸರಳ ವ್ಯಕ್ತಿತ್ವದ ಶ್ರೀಗಳು ಹಿಂದೆಲ್ಲ ಸೈಕಲ್ ಮೇಲೆಯೇ ತೆರಳಿ ಪ್ರವಚನಗಳನ್ನ ಕೊಡ್ತಾ ಇದ್ರು. ಇವರಿಗೆ ಕನ್ನಡ ಮಾತ್ರವಲ್ಲದೆ ಇಂಗ್ಲಿಷ್, ಮರಾಠಿ, ಪರ್ಷಿಯನ್ ಭಾಷೆಗಳು ಬರ್ತಾ ಇದ್ವು. ಸಾಕ್ರೆಟಿಸ್, ಬುದ್ಧ, ಬಸವಣ್ಣ ವೇದಗಳ ಬಗ್ಗೆ ತಿಳಿದುಕೊಂಡಿದ್ರು. ಮನುಷ್ಯನ ದುಃಖಕ್ಕೆ ಕಾರಣ ಏನು, ದುಃಖ ಕಳೆದುಕೊಳ್ಳೋದು ಹೇಗೆ? ಪ್ರತಿಯೊಬ್ಬ ಮನುಷ್ಯನಿಗೆ ಸುಖ ದುಃಖಗಳಿರ್ತವೆ. ಸುಖ ಸಿಕ್ಕಿದಾಗ ಸಂತೋಷ ಮಾಡೋ ಮನುಷ್ಯ ದುಃಖ ಬಂದಾಗ ಮಾತ್ರ ಅದಕ್ಕೆ ಮರುಕ ಪಡ್ತಾನೆ. ದುಃಖದಿಂದ ತನ್ನ ಮುಕ್ತ ಮಾಡುವಂತೆ ಕೇಳಿಕೊಳ್ತಾನೆ. ಅದರ ಬಗ್ಗೆಯೂ ಸಿದ್ದೇಶ್ವರ ಶ್ರೀಗಳು ತಮ್ಮ ಉಪದೇಶವನ್ನ ಕೊಟ್ಟಿದ್ದಾರೆ. ಬುದ್ಧ, ಮಹಾವೀರರು ದುಃಖಕ್ಕೆ ಮೂಲ ಯಾವುದು ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡಬೇಕು ಅಷ್ಟೇ ಅಂತ ಜನರಿಗೆ ಜೀವನದ ಸಂದೇಶ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ಪ್ರಕಾರ ಧರ್ಮ ಎಂದರೇನು? ಇತ್ತೀಚಿನ ದಿನಗಳಲ್ಲಿ ಧರ್ಮ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ ಅಂತ ಹೊಡೆದಾಡಿಕೊಳ್ತಾನೂ ಇದ್ದಾರೆ. ಆದ್ರೆ ಸಿದ್ದೇಶ್ವರ ಶ್ರೀಗಳು ಧರ್ಮದ ಬಗ್ಗೆ ಹೇಳೋದೇ ಬೇರೆ. ಅವರ ಪ್ರಕಾರ ಧರ್ಮ ಅಂದ್ರೆ ದುಃಖಕ್ಕೆ ಕಾರಣ ಹುಡುಕೋದು, ಸುಖವನ್ನ ಕಂಡುಕೊಳ್ಳೋದು. ಅದೇ ಧರ್ಮ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಹಿಂದಿನಿಂದಲೂ ಬುದ್ಧ, ಬಸವ, ಮಹಾವೀರರು ಹೇಳಿದ್ದೂ ಇದನ್ನೇ. ಯಾರು ಆಸೆಗಳನ್ನ ಬದಿಗೊತ್ತಿ ದುಃಖಕ್ಕೆ ಕಾರಣ ಕಂಡುಕೊಳ್ತಾರೋ ಅವರು ಸುಖವನ್ನ ಕಂಡುಕೊಳ್ಳಬಹುದು. ಅದೇ ಧರ್ಮ ಅಂತ ಶ್ರೀಗಳು ತಿಳಿಸಿದ್ದಾರೆ. ಸಂಸಾರದ ಬಗ್ಗೆಯೂ ಸಿದ್ದೇಶ್ವರ ಶ್ರೀಗಳು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ. ಸಂಸಾರ ಅನ್ನೋದು ಕೈಗೆ ಸಿಗದ ರೊಟ್ಟಿಗೆ ಆಸೆ ಪಟ್ಟಂತೆ ಅಂತ ವಿವರಿಸಿದ್ದಾರೆ. ರೊಟ್ಟಿ ಸಿಗೋದೇ ಇಲ್ಲ ಅಂತ ಗೊತ್ತಿದ್ರು ತಲೆತಲಾಂತರಗಳಿಂದ ಪ್ರಯತ್ನಿಸ್ತಾನೇ ಇದ್ದಾರೆ. ಆದ್ರೆ ಅದು ಯಾರಿಗೂ ಸಿಗೋದೇ ಇಲ್ಲ. ಸಿಕ್ಕವರ ಹಿಂದೆ ಮತ್ತೊಂದಿಷ್ಟು ಮಂದಿ ಬಿದ್ದು ಅದು ಅವರಿಗೂ ಸಿಗದಂತೆ ಮಾಡ್ತಾರೆ. ಹಣ ಮತ್ತು ಸಂಸಾರ ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಅವರು ಪ್ರವಚನ ನೀಡಿದ್ದಾರೆ. ಈ ರೀತಿ ಪ್ರವಚನ, ಬೋಧನೆಗಳ ಮೂಲಕವೇ ಜನರನ್ನ ಬದಲಾಯಿಸಬೇಕು ಅಂತ ತೀರ್ಮಾನಿಸಿದ್ದ ಸಿದ್ದೇಶ್ವರ ಸ್ವಾಮಿಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನರು ಇರುವ ಕಡೆಯೇ ಹೋಗಿ ಪ್ರವಚನಗಳನ್ನ ನೀಡುತ್ತಾ ಇದ್ರು. ಅಮೆರಿಕ, ಜಪಾನ್ ಸೇರಿ ಹಲವು ದೇಶಗಳಲ್ಲಿ ಪ್ರವಚನ ಕೊಟ್ಟಿದ್ರು. ಶ್ರಾವಣ ಮಾಸದಲ್ಲಿ ತಿಂಗಳು ಪೂರ್ತಿ ಆಶ್ರಮದಲ್ಲಿ ಪ್ರವಚನ ಕೊಡ್ತಾ ಇದ್ರು. ಅವರ ಪ್ರವಚನಗಳನ್ನು ಕೇಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರ್ತಾ ಇದ್ರು. ಹೀಗೆ ಜನರನ್ನ ಸನ್ನಡತೆಯ ಕಡೆ ನಡೆಸೋ ಪ್ರವಚನಗಳನ್ನೇ ತನ್ನ ಕಾಯಕವಾಗಿ ಮಾಡಿಕೊಂಡಿದ್ದ ಶ್ರೀಗಳು ಕೋಟ್ಯಾಂತರ ಮಂದಿಗೆ ಆದರ್ಶಪ್ರಾಯವಾಗಿದ್ದಾರೆ.